ತೆಲಂಗಾಣ ಮಾಡೋಣ. ತೆಲಂಗಾಣದ ರೇವಂತ್ ರೆಡ್ಡಿ ಆಕ್ಷನ್ಗಳನ್ನು ಹೋಲಿಕೆ ಮಾಡೋಣ ಅಲ್ಲು ಅರ್ಜುನ್ ಕೇಸ್ನಲ್ಲಿ. ಹೌದು ಸರ್, ಈಗ ಅಲ್ಲು ಅರ್ಜುನ್ ಕೇಸ್ನಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು, ಅಲ್ಲಿ ಅವ್ರು ಏನು ಮಾಡಿದ್ರು ಅಲ್ಲು ಅರ್ಜುನ್ ಅವರು ಸರ್, ಈಗ ಮ್ಯಾಜಿಸ್ಟ್ರೇಟ್ ಅವರೊಬ್ಬರೇ ಅಲ್ಲ, ಅಲ್ಲಿ ಜ್ಯೂರಿಸ್ಟಿಕ್ಷನ್ನಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಮಾಡಿದ್ದೇವೆ. ಈಗ ತಾವು ಅಲ್ಲು ಅರ್ಜುನ್ ವಿಚಾರ ತಾವು ಪ್ರಸ್ತಾಪ ಮಾಡಿದ್ರಿ. ಈಗ ಇದೇ ನಿನ್ನೆ ಬಿ ಜೆ ಪಿ ರಾಷ್ಟ್ರ ಅಧ್ಯಕ್ಷರಿಂದ ಹಿಡ್ಕೊಂಡು ಎಲ್ಲರೂ ಅದೇ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಅವ್ರು ಯಾಕೆ ಮಾಡಿಲ್ಲ? ಅದೇ ಮಾನದಂಡ ಅಲ್ಲಿ ಯಾಕೆ ಮಾಡಿಲ್ಲ? ಮಾಡ್ಬೋದಾಗಿತ್ತಲ್ಲ ಅವರು. ನಾವು ಅಟ್ಲೀಸ್ಟ್ ತಮ್ಮ ಮುಂದೆ ಕುತ್ಕೊಂಡು ಯಾರಿಗೆ ಯಾರು ಇಲ್ಲಿ ಸಂತ್ರಸ್ತರಿದ್ದಾರೆ, ಯಾರು ತೀರೋಗಿದ್ದಾರೆ, ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಾಗಿದೆ ನಾವು ಸರ್ಕಾರದವರು. ವಿ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ. ನಾವು ನಿನ್ನೆ ಮುಖ್ಯಮಂತ್ರಿಗಳು ಇರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು ಹೇಳಿದಾರಲ್ಲ, ವಿ ಆರ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿಥಿಂಗ್ ಆರ್ ಎನಿ ಒನ್. ಲೋಪಗಳು ಆಗಿವೆ, ಆ ಲೋಪಗಳನ್ನು ಸರಿಪಡಿಸುವ ಜವಾಬ್ದಾರಿ ನಮ್ಮದಿದೆ. ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಮೆಚ್ಯೂರ್ ಗೌರ್ಮೆಂಟ್, ಮೆಚ್ಯೂರ್ ಗವರ್ನೆನ್ಸ್, ನಾಟ್ ನೋಡಿ. ಹೌದು, ಬಿ ಜೆ ಪಿಯವ್ರು ಮೊದಲನೇ ಸರಿ ಮಾಡ್ತಾ ಇದ್ದಾರೇನ್ರಿ? ರಣಹದ್ಗಳಿದ್ದಾರೆ ಅವರು, ಕಾಯ್ತಾ ಇರ್ತೀವಿ. ಈಗ ಆಯಿತು, ನಂದು ಒಂದೇ ಪ್ರಶ್ನೆ ಇದೆ ಸರ್. ಇದೇ ವಿರೋಧ ಪಕ್ಷದವರು ಓಪನ್ ಬಸ್ ಮೆರವಣಿಗೆ ಮಾಡಬೇಕಂತ ಹೇಳಿದ್ರಲ್ಲ, ಯಾಕೆ ಡಿಲೀಟ್ ಮಾಡಿದ್ರು? ಅದು ಎಲ್ಲರೂ ನಮ್ಮ ರಾಜ್ಯದ ಎಲ್ಲ ಬಿ ಜೆ ಪಿ ನಾಯಕರು ಕೂಡ ಮಾಡಿದ್ರಲ್ಲ, ಅದನ್ನು ಆ ಪ್ರಸ್ತಾಪ ಮಾಡಿದ್ರಲ್ಲ. ನಾವು ನಿರಾಕರ ಮಾಡಿದ್ದಕ್ಕೆ ಗೃಹ ಸಚಿವರಿಗೆ ಏನೇನು ಬಾಯಿಗೆ ಬಂದಂಗೆ ಮಾತಾಡಿದ್ರು ತೆಗೆದು ನೋಡಿ ತಾವು. ನಿಮ್ಮ ಮಾಧ್ಯಮದ ಮುಂದೆ ಮಾತಾಡಿದ್ದಾರೆ. ಅಸಮರ್ಥರು, ವಿಜೇತರಿಗೆ ನೀವು ಸರಿಯಾಗಿ ಸೂಕ್ತವಾದಂಥ ಸ್ಥಾನಮಾನ ಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತ ಇದು ಆದ ತಕ್ಷಣ ಅದು ಹೇಳ್ತಾರೆ. ಸಿ, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದು ಮಾಸ್ ಮ್ಯಾರೇಜ್ ಇರ್ಬೋದು, ಅದು ಕ್ರಿಕೆಟ್ ವಿಜಯೋತ್ಸವ ಇರ್ಬೋದು, ಅಥವಾ ಪೊಲಿಟಿಕಲ್ ರ್ಯಾಲಿ ಇರ್ಬೋದು. ಎಸ್, ಭದ್ರತಾವನ್ನು ಕೊಡೋದು, ಅದಕ್ಕೆ ಸಾಧಕ ಬಾಧಕ ನೋಡ್ಕೊಳೋದು ನಮ್ಮದು. ನಾವು ಅದನ್ನು ಎಲ್ಲೂ ಕೂಡ ತಿರಸ್ಕಾರ ಮಾಡ್ತಾ ಇಲ್ಲ. ಈಗ ಬಂದೋಬಸ್ತ್ ಮಾಡೋ ಜವಾಬ್ದಾರಿ ಯಾರ್ದು ಸರ್? ತಾವೇ ಈಗ ನೋಡಿ, ಮ್ಯಾಜಿಸ್ಟ್ರೇಟ್ ಸಿ ಈಗ ಎಸ್ ಸರ್, ನಾನು ಹೇಳ್ತಾ ಇದ್ದೀನಿ. ಈಗ ಮ್ಯಾಜಿಸ್ಟ್ರೇಟ್ ಒಂದು ನಿಮಿಷ ಸರ್, ಅದೇ ತನಿಖೆ ನಡೀತಾ ಇದೆ ಅಲ್ಲ ಸರ್. ಒಂದು ನಿಮಿಷ ಸರ್, ಅದೇ ಹೇಳ್ತಾ ಇದ್ದೀನಿ ನೋಡಿ. ಒಂದನೇದು, ನೀವು ಇದು ಸಂತ್ರಸ್ತರಿಗೆ ಫಸ್ಟ್ ಪರಿಹಾರ ಕೊಡಬೇಕಾಗಿತ್ತು, ಅದನ್ನು ಪ್ರಾಮಾಣಿಕವಾಗಿ ನೀಡಿದ್ದೇವೆ. ಎರಡನೇದು, ತನಿಖೆ ನಡೆಸಬೇಕಂತ ಇದ್ದರು ತಾವೆಲ್ಲರೂ, ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ನಡೀತಾ ಇದೆ. ಅದರಲ್ಲಿ ನೀವು ಕೇಳ್ತಾ ಇರೋದ ಎಲ್ಲ ಅಂಶಗಳನ್ನು ಹೊರಗೆ ಬರ್ತದೆ. ಯಾರಿಗೂ ಕೂಡ ಸ್ಪೇರ್ ಮಾಡೋ ಏನೋ ನಮ್ಮ ಇಂಟೆನ್ಷನ್ ಇಲ್ಲ. ಎರಡನೇದು. ಮೂರನೇದು, ನೀವೇನು ಹೇಳ್ತಾ ಇದ್ದೀರಾ, ಈಗ ನೀವು ಅಲ್ಲಿ ಕೆಳಮಟ್ಟದ ಅಧಿಕಾರಿಗಳು ಹಿಂಗೆಲ್ಲ ಪರ್ಮಿಷನ್ ಡಿನೈ ಮಾಡಿದರೆ ಅದು ಗಮನಕ್ಕೆ ತರಬೇಕಾಗಿತ್ತು ಯಾರನ್ನ. ಈಗ ಒಂದು ಬಂದೋಬಸ್ತ್ ಮಾಡಬೇಕಾದಾಗ ಯಾವ ಜ್ಯೂರಿಸ್ಡಿಕ್ಷನ್ ಆಫೀಸರ್ಸ್ ಇರ್ತಾರೆ, ಅವರು ಸ್ವಲ್ಪ ಸಂಪರ್ಕದಲ್ಲಿ ಇದ್ದರೆ ಅವಾಗ ಇವೆಲ್ಲ ಸ್ವಲ್ಪ ತಡಿಬೋದಾಗಿತ್ತೋ ಅಂತ ಒಂದು ಇದು ಇದೆ. ಈಗ ನಾವು ಆ್ಯಕ್ಷನ್ ತೊಗೊಂಡ್ರೂ ಕಷ್ಟ ಅಂದರೆ ನಾವೇನು ಮಾಡಬೇಕು ಅದನ್ನು ಹೇಳಿ.